ರೈತರ ಜಮೀನು ಹಾಗೂ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡೇ ಅಕ್ರಮವಾಗಿ ಲೇಔಟ್ ನಿರ್ಮಾಣದ ದೂರಿನ ಆರೋಪದ ಮೇರೆಗೆ ತಹಸೀಲ್ದಾರ್ ಮನೀಶರ್ ಅವರು ಸ್ಥಳ ಪರಿಶೀಲನೆ ನಡೆಸಿ ಸ್ಥಳದಲ್ಲಿ ಇದ್ದಂತಹ ಜೆಸಿಬಿ, ಹಿಟಾಚಿ, ಬುಲ್ಡೋಜರ್ ವಾಹನಗಳನ್ನು ಸೀಸ್ ಮಾಡಿರುವ ಘಟನೆಯೊಂದು ನಡೆದಿದೆ. ಚೇಳೂರು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಪೆಮ್ಮಯ್ಯ ಗಾರಿಪಲ್ಲಿ ಸರ್ವೆ ನಂಬರ್ 32ರಲ್ಲಿ ಸರಿಸುಮಾರು 28 ಎಕರೆ ವಿಸ್ತೀರ್ಣದಲ್ಲಿ ಮೂನ್ ಸ್ಟಾರ್ ಎಂಬ ಹೆಸರಿನೊಂದಿಗೆ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು, ಮಾಲೀಕರು ಸುತ್ತಮುತ್ತಲಿನ ಸುಮಾರು ರೈತರ ಜಮೀನು ಮತ್ತು ಸರ್ಕಾರಿ ಜಮೀನನ್ನು ಅಕ್ರಮ ಮಾಡಿಕೊಂಡೇ ಲೇಔಟ್ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಸ್ಥಳೀಯ ರೈತರು ನೀಡಿರುವ ದೂರಿನ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲಿಸಿ ಮೂನ್ ಸ್ಟಾರ್ ಎಂಬ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು, ಇಲ್ಲಿನ ಮುಖ್ಯ ರಸ್ತೆ ಶೇರ್ ಖಾನ್ ಕೋಟೆ ಕೆರೆಗೆ ನೀರು ಹರಿಯುವ ಮುಖ್ಯ ನೀರಿನ ಮೂಲವಾದ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರುವುದು ಕಂಡುಬರುತ್ತಿದೆ. ಅಲ್ಲದೆ ಸ್ಥಳೀಯ ಅಕ್ಕಪಕ್ಕದ ಜನರ ಅಂದರೆ ರೈತರ ಜಮೀನನ್ನು ಸಹ ಒತ್ತುವರಿ ಮಾಡಿಕೊಂಡಿರುವುದು ಆರೋಪಗಳಿಗೆ ಸಹ ಕೇಳಿಬರುತ್ತಿದ್ದು, ಇನ್ನು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಹಾಗೂ ಕೆರೆ ಕಾಲುವೆಗೆ ಹರಿಯುವ ನೀರಿನ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡೇ ಲೇಔಟ್ ನಿರ್ಮಾಣ ಮಾಡುತ್ತಿರುವುದು ಕಂಡುಬಂದಿದ್ದು, ಈ ಕೂಡಲೇ ಕೆಲಸವನ್ನು ನಿಲ್ಲಿಸಬೇಕು ಹಾಗೂ ಅನುಮತಿ ನೀಡಿರುವ ದಾಖಲೆಗಳನ್ನು ಕಚೇರಿಗೆ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಮನೀಶಾ ಅವರು ತಿಳಿಸಿದ್ದಾರೆ. ಕರವೆಯ ಅಧ್ಯಕ್ಷ ಕೆಜಿ ವೆಂಕಟರಮಣಪ್ಪ ಮಾತನಾಡಿದ್ದು ಹೀಗೆ. ಇದೇ ವೇಳೆ ಮುಖಂಡ ಸಹದೇವ್ ರೆಡ್ಡಿ ಮಾತನಾಡಿದ್ದು ಏನು ಅನ್ನೋದನ್ನ ಕೇಳೋಣ ಬನ್ನಿ. ಇವರು ಬೋರ್ಡ್ ಹಾಕಿ ಅವರು ಮೌಖಿಕವಾಗಿ ಹೇಳ್ತಿದ್ದಾರೆ ಆಗಿದೆ ಅಂತಂದ್ಬಿಟ್ಟು ಪೇಪರ್ಸ್ ಕೊಡಕ್ಕೆ ಹೇಳಿದ್ದೀವಿ. ನಾವು DC ಆಫೀಸ್ಗೂ ಮಾತಾಡಿದ್ದೀವಿ, ಅಲ್ಲಿಂದ ಪೇಪರ್ಸ್ ತಗೊಳ್ತೀವಿ. ಕನ್ವರ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನು ಪೇಪರ್ಸ್ ನಮಗೆ ಸಿಕ್ಕಿಲ್ಲ. ಥ್ಯಾಂಕ್ ಯು. ಈ ಪ್ರಕರಣ ಬಗ್ಗೆ ನಮ್ಮ ಅನಿಸಿಕೆ ಏನು ಸರ್? ಈ ಭಾಗದಲ್ಲಿ ತುಂಬ ರೈತರು ಎಲ್ಲ ತಿಳಿದಿರೋರು ಇಲ್ಲ, ಸ್ವಲ್ಪ ಗೊತ್ತಿಲ್ಲ ಜನರಿಗೆ. ಹಂಗಂತ ಹೇಳ್ಬಿಟ್ಟು ಅವ್ರು ತೆಗೆದಿರೋ ಜಾಗಕ್ಕಿಂತ ಜಾಸ್ತಿ ಜಾಗ ಅವರು ಒತ್ತುವರಿ ಮಾಡಿಕೊಂಡು, ಈ ರಾಜಕಾಲುವೆ ಅನ್ನೋದು ಹೆಂಗಂದರೆ, ಈ ಕಾಲುವೆ ನಾವು ಮುಚ್ಚಿ ಬೇರೆ ಕಡೆ ತೆಗೆದ್ರೆ ಇನ್ನೊಬ್ಬರ ಜಮೀನು ಮತ್ತೆ ಅದು ಒಟ್ಟೋಗ್ತದೆ. ಇನ್ನೊಬ್ಬ ರೈತರು ಇಲ್ಲ, ಆ ಥರ ಕಾನೂನಲ್ಲಿ ಅವಕಾಶನೇ ಇಲ್ಲ. ರಾಜಕಾಲುವೆ ಬೀಳಲೇಬೇಕು. ಕಾನೂನು ಲೇಔಟ್ ಮಾಡಿ ಕಾಲುವೆನಾ ಅಂತ ಒಂದು ಕನ್ಫರ್ಮೇಷನ್ ಬೇಕು. ಅದು ದೊಡ್ಡ ಕಾಲುವೆ ಸರ್. ಈಗ ನಮ್ಮ ಕೆರೆಗೆ ನೀರು ಬರೋದು ದೊಡ್ಡ ಕಾಲುವೆ ಅಂತ ಅದರ ಹೆಸರು. ಯಾಕಂದ್ರೆ ದೊಡ್ಡ ಕಾಲುವೆ ಅಂದ್ರೆ ನೀರು ಜಾಸ್ತಿ ಬರೋದ್ರಿಂದ ಈಗಲೂ ಬರ್ತಾ ಇತ್ತು. ನಾನು ನೋಡಿದಾಗ ನನ್ನ ವಿಡಿಯೋನಲ್ಲಿ ತೋರಿಸಿದ್ದೀನಿ, ಎಲ್ಲ ನೀರು ಕಾಲದಲ್ಲಿ ಕೂಡ ನೀರಿದೆ. ಅದನ್ನು ಮುಚ್ಚವ್ರೆ. ಅದು ಇಲ್ಲಿ ಮುಚ್ಚಿ ಬೇರೆ ಕಡೆ ತೆಗೆದ್ರೆ ಇವ್ರು ಕಮರ್ಷಿಯಲ್ ಮಾಡ್ಕೊಳ್ಳೋಕ್ಕೋಸ್ಕರ ಅದು ಇನ್ನೊಬ್ಬ ರೈತರಿಗೆ ತೊಂದರೆ ಆಗ್ತದೆ. ಹಿಂಗೆಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಎಲ್ಲರೂ ಸೇರಿ ಮೇಡಮ್ ಅವ್ರ ಹತ್ರ ಕೇಳಿದ್ರು. MLA ಸಾಹೇಬ್ರಿಗೆ ಹೇಳಿದ್ವು. MLA ಸಾಹೇಬ್ರಿಗೆ ಹೇಳಿದ್ರೆ ಅವರು ಕಳಿಸ್ಕೊಟ್ಟಿದ್ದಾರೆ. ಮೇಡಮ್ ಅವರು ಮುಂದೆ ಇದಕ್ಕೆಲ್ಲ ನಾವು ಒತ್ತುವರಿಗೆ ನಾನು ಸರ್ವೆಗೆ ಬರಿತೀನಿ ಅಂತ ಹೇಳಿದ್ದಾರೆ. ಈಗ ಮೂನ್ ಸ್ಟಾರ್ ಅವರು, ನಾನು ಈ ಪ್ರಕರಣ ಈ ಥರ ಆದ ತಕ್ಷಣ ನೀವು ಮೂನ್ ಸ್ಟಾರ್ ಅವರು ಯಾರು ಓನರು, ಬಿಲ್ಡರ್ಸ್ ಯಾರು ಅಂತ ನೀವು ಅದು ಯಾವುದೋ ಒಂದು ಫೋನ್ ನಂಬರ್ ಎಲ್ಲ ಹಾಕಿದ್ರು ಆ ಬ್ಯಾನರ್ಸಲ್ಲಿ? ನಾವು ಯಾರನ್ನೂ ಮಾತಾಡಿಲ್ಲ. ನಾವು ಅಧಿಕಾರಿಗಳು ಮಾತಾಡಿದ್ವಿ, ರೈತರ ಕಷ್ಟಕ್ಕೆ ಹೇಳಿದ್ದಾರೆ. ನಾವು ಗಮನಕ್ಕೆ ತಂದಿದ್ವಿ, MLA ಸಾಹೇಬ್ರ ಗಮನಕ್ಕೆ ತಂದಿದ್ವಿ. ಅವರು ತಹಸೀಲ್ದಾರ್ನವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅವರು ಸ್ಪಾಟಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಸ್ವಲ್ಪ ಅರ್ಥ ಆಗಿದೆ, ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು. ಆದರೆ ಮೌಖಿಕವಾಗಿ ಅವ್ರು ಬಂದಿರೋದು. ಇನ್ನು ಬರೆದು ಸರ್ವೆ ಮಾಡಿ ಏನು ಒತ್ತುವರಿ ಇದೆಯೋ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇದ್ದಾರೆ ಇದು ಹೋಗೋರಿಗೆ ದಾರಿ ಸರಿಯಾಗಿ ಮಾಡಬೇಕು, ಇದೆಲ್ಲ ಅನುಕೂಲ ಮಾಡಬೇಕು ಸರ್ ಗೌರ್ಮೆಂಟ್ ಇಂದ. ಕರೆಕ್ಟ್. ನೀವಾಗ ಅಷ್ಟೆಲ್ಲ ಮಾಡಿದಾಗ ನೀವು ಯಾವುದೇ ಒಂದು ನಮ್ಮ ಪಂಚಾಯತಿ ಮೆಂಬರ್ಸ್ಗಾಗಲಿ ಇಲ್ಲ ಪಂಚಾಯತಿ ಅಧ್ಯಕ್ಷರಿಗಾಗಲಿ ಯಾರಿಗೂ ನೀವೇನು ಕಂಪ್ಲೇಂಟ್ ಮಾಡಿ? ನಾವು ಹೋಗಿ ಮಾಡಿದ್ವು. ಅವ್ರು ಬಂದು ಸರ್ವೆ ಮಾಡಿದ್ರು, ಅಲ್ಲೇ ಪೈಪ್ ಲೈನ್ ಆಗುವಾಗ ಸರ್ವೆ ಮಾಡಿದ್ರು, ಬೋರ್ ಹಾಕುವಾಗ ಸರ್ವೆ ಮಾಡಿದ್ರು. ಆವಾಗ ರೆಡಿ ಮಾಡಿಸಿ ಕೊಡ್ತಾ ಇದ್ರು. ಮಧ್ಯದಲ್ಲೆಲ್ಲ ಈ ಬಂದು ಇದೆಲ್ಲ ಕಿತ್ಬಿಟ್ಟು ಮಾಡ್ತಾ ಇದ್ದೀವಿ ಮತ್ತು ಒತ್ತುವರಿ ಹೋರಾಟ ಮಾಡ್ತಾ ಇದ್ದೀವಿ ಸರ್. ನಾವು ರೈತರೆಲ್ಲ ಜಮೀನುಗಳಲ್ಲಿ ಒತ್ತುವರಿ ಮಾಡಿರುವುದು, ದಾರಿಗೆ ಎಲ್ಲ ಕಬ್ಲಿಸ ಮಾಡಿರುವ ಜಾಗಗಳಿಗೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಇದೇ ಸಂದರ್ಭದಲ್ಲಿ ಕೆಜಿ ವೆಂಕಟರಮಣಪ್ಪ ಮತ್ತು ಕೆ ಸಹದೇವರೆಡ್ಡಿ, JN ಜಾಲಾರಿ, ಸುರೇಂದ್ರ, ಸುಬ್ಬಿರೆಡ್ಡಿ ಸೇರಿದಂತೆ ಸುತ್ತಮುತ್ತಲಿನ ರೈತರು ಕೂಡ ಸಾಥನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RBM, BB5 ನ್ಯೂಸ್ ಕನ್ನಡ, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.